ಜೈ ವಾಸವಿ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ನವಮಾಧ್ಯಾಯ 9ನೇ ಅಧ್ಯಾಯ. ಸಾಲಂಕಾಯನ ಮಹರ್ಷಿಯಿಂದ ಸದಾಚಾರ ಮಹಿಮೆಯನ್ನು ಕುರಿತು ಆಲಿಸಿದ ಮಣಿಗುಪ್ತಾದಿಗಳು, ಓ ಗುರುವರ್ಯ, ಯಾವ ವಿಧದ ಆಚಾರದಿಂದ ದೇವಿಯು ಸಂತುಷ್ಟಳಾಗಿ ತನ್ನನ್ನು ಸೇವಿಸುವ ಭಕ್ತರನ್ನು ಪಾಲಿಸುವಳೋ, ಯಾವ ಸದಾಚಾರ ಮಹಿಮೆಯನ್ನು ಕುರಿತು ತಾವು ಹೇಳಿದಿರೋ ಅಂಥ ಸದಾಚಾರವನ್ನು ಕುರಿತು ವಿವರವಾಗಿ ಕೇಳಬಯಸಿದ್ದೇವೆ. ಮತ್ತೆ ಯಾವ ಗಾಯತ್ರಿ ತಂತ್ರ ಮಹಿಮೆಯು ವರ್ಣನಾತೀತವೆಂದು ತಾವು ತಿಳಿಸಿದರೋ ಅಂಥ ಗಾಯತ್ರಿ ಮಂತ್ರವನ್ನು ಕುರಿತು ವಿಶದವಾಗಿ ನಮಗೆ ಅರುಹಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡಿರೆಂದು ಪ್ರಾರ್ಥಿಸಿದರು. ಮಣಿಗುಪ್ತಾದಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಸಾಲಂಕಾಯನ ಮಹರ್ಷಿಗಳು ಈ ವಿಧವಾಗಿ ಹೇಳತೊಡಗಿದರು. ಸದಾಚಾರ ವಿಧಿಯ ವಿವರಣೆ. ಹೇ ವೈಶ್ಯೋತ್ತಮರೇ, ನಿಮ್ಮ ಧರ್ಮ ಜಿಜ್ಞಾಸೆಯನ್ನು ಕಂಡು ಮಿಗಿಲಾಗಿ ಸಂತಸಿಸಿದೆನು. ಪೂರ್ವದಲ್ಲಿ ನಾರದನಿಗೆ ಶ್ರೀಮನ್ನಾರಾಯಣನು, ಶೌನಕಾದಿಗಳಿಗೆ ಸೂತಮುನಿಯು ಹೇಳಿದ ಸದಾಚಾರದ ವಿಧಿ ವಿಶೇಷಗಳನ್ನು ನಿಮಗೀಗ ನಾನು ವಿವರಿಸುವೆನು. ಇದನ್ನು ಕುರಿತು ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸ ಮುನೀಂದ್ರರಿಂದ ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ನಾನು ಆ ವಿಷಯಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಡುವೆನು. ಶ್ರದ್ಧಾಳುಗಳಾಗಿ ಆಲಿಸಿರಿ. ಸದಾಚಾರವು ಲೌಕಿಕ ಮತ್ತು ಶಾಸ್ತ್ರೀಯವೆಂದು 2 ಬಗೆಯಾಗಿವೆ. ತನ್ನ ಶ್ರೇಯಸ್ಸಿಗಾಗಿ ಮನುಷ್ಯನು ಈ ಎರಡನ್ನೂ ಆಚರಿಸಬೇಕು. ಧೀಮಂತರು ಗ್ರಾಮಧರ್ಮ, ವರ್ಣಧರ್ಮ, ಸಮಾಜ ಧರ್ಮ, ದೇಶಧರ್ಮ ಎಂಬ ಧರ್ಮಗಳನ್ನು ಆಚರಿಸಬೇಕು. ವೇದೋಕ್ತವಾದುದೇ ಸದ್ಧರ್ಮವೆಂದು ತಿಳಿಯಬೇಕು. ದ್ವಿಜನಾದವನು ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ಸದ್ಧರ್ಮವೆಂದು ತಿಳಿಯಬೇಕು. ದ್ವಿಜನಾದವನು ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ಪ್ರತಿನಿತ್ಯ ನಡೆಸಬೇಕಾದ ಅವಶ್ಯ ಕರ್ತವ್ಯಗಳನ್ನು ಮಹರ್ಷಿಗಳು ನುಡಿದ ರೀತಿಯಲ್ಲಿ ನಿಮಗೆ ತಿಳಿಸುತ್ತಿರುವೆನು. ಮಾನವನು ಪ್ರಾತಃ ಕಾಲದಲ್ಲಿ ಎಚ್ಚರಗೊಳ್ಳಬೇಕು. ಕೂಡಲೇ ಶುಭಕರವಾದ ಒಂದು ವಸ್ತುವನ್ನು ದರ್ಶಿಸಬೇಕು. ದೀಪ, ಬಂಗಾರ, ಖಡ್ಗ, ಸಮುದ್ರ, ಹಚ್ಚ ಹಸುರಿನ ಗದ್ದೆ, ಮೇಘದಿಂದಾವೃತವಾದ ಪರ್ವತ, ಕರುವಿನೊಡಗೂಡಿನ ಹಸು, ಧರ್ಮಪತ್ನಿ ಅಥವಾ ತನಗೆ ವಿಶೇಷವಾಗಿ ಪ್ರಿಯವಾದ ವ್ಯಕ್ತಿ, ತನ್ನ ಬಲಗೈನ ಅಂಗೈ ಮೊದಲಾದವು ಮಂಗಳಕರ ವಸ್ತುಗಳೆಂದು ಹಿರಿಯರು ಹೇಳಿರುವರು. ಪ್ರಭಾತ ಸಮಯದಲ್ಲಿ ಸ್ವೀಯ ಕರದರ್ಶನವು ಅತ್ಯಂತ ಸುಲಭ ಸಾಧ್ಯ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಶ್ರೀಕನ್ಯಾ, ಪ್ರಭಾತೆ ಕರದರ್ಶನಂ ಎಂದು ಪಠಿಸುತ್ತಾ ಕರದರ್ಶನವನ್ನು ಮಾಡಬೇಕು. ಆ ಬಳಿಕ ಸಮುದ್ರ ವಸನೆ ದೇವಿ, ಪಾರ್ವತ ಸ್ತನಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ ಎಂದು ಹೇಳಿ ಭೂದೇವಿಗೆ ನಮಸ್ಕರಿಸಿ ಹಾಸಿಗೆಯ ಮೇಲಿಂದ ನೆಲದ ಮೇಲೆ ಕಾಲನ್ನಿಡಬೇಕು. ಅನಂತರ ದೇಶ, ಕಾಲ, ಪಾತ್ರಾದಿಗಳನ್ನು ಅರಿತು ಶೌಚಕ್ರಿಯೆಯನ್ನು ನಿರ್ವಹಿಸಬೇಕು. ಆ ಬಳಿಕ ಆಚಮನ ಮಾಡಿ ಮುಖ ಪ್ರಕ್ಷಾಳನ ಮಾಡಿಕೊಳ್ಳಬೇಕು. ದೇಹ ಶುದ್ಧಿಗಾಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಕೃಷ್ಣ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ನುಡಿದು ಸಮಸ್ತ ಪುಣ್ಯ ನದೀ ಜಲಗಳನ್ನು ತಾನು ಸ್ನಾನ ಮಾಡುವ ರೀತಿಯಲ್ಲಿ ಮಾಡುವ ನೀರಿನಲ್ಲಿ ವಾಸಿಸಿರೆಂದು ಪ್ರಾರ್ಥಿಸಬೇಕು. ಸ್ನಾನದಿಂದ ಶರೀರ ಶುದ್ಧಿಯೇ ಅಲ್ಲದೆ ಮಲಿನ ಕರ್ಮಗಳ ಪಾಪಗಳು ಕೂಡ ತೊಲಗಿ ಹೋಗುವುವು. ಸ್ನಾನದ ನಂತರ ಶುದ್ಧ ವಸ್ತ್ರಗಳನ್ನು ಧರಿಸಿ ದೇವ, ಋಷಿ, ಪಿತೃಗಳ ಪ್ರೀತಿಗಾಗಿ ಅರ್ಘ್ಯ ಪ್ರದಾನಗಳನ್ನು ಆಚರಿಸಬೇಕು. ಅನಂತರ ಯಥಾವಿಧಿಯಾಗಿ ವಿಭೂತಿ, ಕುಂಕುಮ, ತಿಲಕಗಳನ್ನು, ರುದ್ರಾಕ್ಷಿ ಮಾಲಾಗಳನ್ನು ಧರಿಸಬೇಕು. ರುದ್ರಾಕ್ಷಿಗಳು ರುದ್ರನ ನೇತ್ರಗಳಿಂದ
ಪ್ರಭವಿಸಿವೆ ಎಂದು ಹಿರಿಯರ ನುಡಿ. ರುದ್ರಾಕ್ಷಿ ಧಾರಣೆಯು ಶಿವಜ್ಞಾನಕ್ಕೆ ಪರಮ ಸಾಧನ. ಎಲ್ಲ ಆಶ್ರಮದವರು, ಎಲ್ಲ ವರ್ಣದವರು ರುದ್ರಾಕ್ಷಿಗಳನ್ನು ಧರಿಸಬಹುದು. ಸದಾಚಾರಪರರು ತಮ್ಮ ಇಚ್ಛಾನುಸಾರವಾಗಿ ತುಳಸಿ ಮಾಲೆಗಳನ್ನು, ಸ್ಫಟಿಕ ಹಾರಗಳನ್ನು ಕೂಡ ಧರಿಸಬಹುದು. ತುಳಸಿ ಧಾರಣೆಯಿಂದ ಶಾಂತಗುಣ, ಸಾಧುತ್ವಗಳು ಬೆಳೆಯಬಲ್ಲವು. ಸ್ಫಟಿಕ ಧಾರಣೆಯಿಂದ ಕಾರ್ಯದೀಕ್ಷೆ, ದೃಢತ್ವಗಳು ವೃದ್ಧಿ ಹೊಂದುವವು. ರುದ್ರಾಕ್ಷಿ, ತುಳಸಿ, ಸ್ಫಟಿಕಗಳಿಂದ ಪವಿತ್ರತೆ, ನಿರ್ಮಲತ್ವ, ಆಧ್ಯಾತ್ಮಿಕ ಜ್ಞಾನಾಭಿವೃದ್ಧಿ ಉಂಟಾಗುವುದೇ ಅಲ್ಲದೆ ಅನೇಕ ಶಾರೀರಿಕ ವ್ಯಾಧಿಗಳು ಉಪಶಮನವಾಗುವುವು. ವೈಶ್ಯಶ್ರೇಷ್ಠರೇ, ಪದ್ಮಪುರಾಣದ ಉತ್ತರಕಾಂಡದಲ್ಲಿ ತುಳಸಿ ಮಹತ್ವವನ್ನು ಸವಿವರವಾಗಿ ತಿಳಿಸಲ್ಪಟ್ಟಿದೆ. ಈಗ ಪುಣ್ಯಪ್ರದವಾದ ಸಂಧ್ಯೋಪಾಸನೆಯನ್ನು ಕುರಿತು ಕೇಳಿರಿ. ಪ್ರಭಾತ ಸಮಯದಲ್ಲಿ ಪ್ರಾತಃ ಸಂಧ್ಯೆಯನ್ನು ಸೂರ್ಯನು ನಡುನೆತ್ತಿಯ ಮೇಲಿರುವಾಗ, ಮಧ್ಯಾಹ್ನ ಸಂಧ್ಯೆಯನ್ನು ರವಿಯು ಅಸ್ತಮಿಸುವ ಮೊದಲೇ, ಸಾಯಂ ಸಂಧ್ಯೆಯನ್ನು ಮಾನವನು ಉಪಾಸಿಸಬೇಕು. ಸಂಧ್ಯೋಪಾಸನೆಯಲ್ಲಿ ಗಾಯತ್ರಿಯನ್ನು ಉಪಾಸಿಸುವುದು ಬಲು ಮುಖ್ಯವಾಗಿದೆ. ಗಾಯತ್ರಿ ಸಮರ್ಚನೆಯು ಸರ್ವವೇದ ಸಾರಭೂತವಾದುದು. ಗಾಯತ್ರಿಯು ಶ್ರೀ ಕನ್ಯಾದೇವಿಗೆ ಅಪರ ರೂಪವೇ ಎಂದು ತಿಳಿಯಲಾಗುವುದು. ಸಂಧ್ಯೋಪಾಸನೆಯ ಅಂಗವಾಗಿ ಹಣೆಯಲ್ಲಿ ಅವರವರ ಸಂಪ್ರದಾಯಗಳನ್ನು ಅನುಸರಿಸಿ ತಿಲಕವನ್ನು ಧರಿಸುವುದು ಉತ್ತಮ ಕರ್ತವ್ಯವು. ಹಣೆಯಲ್ಲಿ ಧರಿಸುವ ವಿಭೂತಿಯ ಹಿರಿತನವು ವಿಶಿಷ್ಟವಾದುದು. ಆದ್ದರಿಂದ ಭಸಿತವೆಂದು ಪಾಪಗಳನ್ನು ಭಸ್ಮ ಮಾಡುವುದಾದ್ದರಿಂದ ಭಸ್ಮವೆಂದು, ಅಣಿಮಾದಿ ವಿಭೂತಿಗಳನ್ನು ಉಂಟು ಮಾಡುವುದಾದ್ದರಿಂದ ವಿಭೂತಿಯೆಂದು, ರಕ್ಷಣೆಯನ್ನು ನೀಡುವುದಾದ್ದರಿಂದ ರಕ್ಷಕಿಯೆಂದು ಈ ವಿಭೂತಿ ಭಸ್ಮವು ಕರೆಯಲ್ಪಡುತ್ತಿದೆ. ಹಣೆಯಲ್ಲಿ ಊರ್ಧ್ವ ಪುಂಡ್ರಗಳನ್ನು ಧರಿಸುವವರು ಬೆಳಗುತ್ತಿರುವ ದೀಪಶಿಖೆಯಂತಾಗಲಿ, ಬಿದುರೆಲೆಯಂತಾಗಲಿ, ಕಮಲದ ಮೊಗ್ಗಿನಂತಾಗಲಿ, ತ್ರಿಶೂಲದಂತಾಗಲಿ, ಪೂರ್ಣಚಂದ್ರನಂತಾಗಲಿ, ಚತುಷ್ಕೋನಯುತವಾಗಿ ಆಗಲಿ ಅವರವರ ಸಂಪ್ರದಾಯಗಳನ್ನು ಹಿಡಿದು ಇವುಗಳನ್ನು ಧರಿಸುವರು. ಹಾಗಲ್ಲದೆ ಕುಂಕುಮ ತಿಲಕ ಧಾರಣೆ ಮಾಡುವವರು ಹಣೆಯಲ್ಲಿ 2 ಕಣ್ಣುಗಳ ತುದಿಗಳವರೆಗೂ ವಿಭೂತಿಯನ್ನು ಧರಿಸಿ ತ್ರಿಕೂಟಿ ಅಥವಾ ಅಮೃತ ಪ್ರದೇಶವೆನಿಸಲ್ಪಡುವ ಭ್ರುಕುಟಿ ಮಧ್ಯದಲ್ಲಿ ಚಂದನದಿಂದ ಕೂಡಿದ ಕುಂಕುಮವನ್ನು ಚಂದ್ರಬಿಂಬಾಕೃತಿಯೊಡನೆ ತಿಲಕವಾಗಿ ಧರಿಸಬೇಕು. ಶ್ರೀದೇವಿಯಾದ ಪರಾಂಬಿಕೆಯು ಇಂಥ ತಿಲಕ ಧಾರಣೆ ಮಾಡುವವರ ಯೋಗಕ್ಷೇಮಗಳನ್ನು ವಹಿಸಿ ಅವರಿಗೆ ಕೈವಲ್ಯವನ್ನು ಪ್ರಸಾದಿಸುವಳೆಂದು ಲಲಾಟದಲ್ಲಿ ಕುಂಕುಮವನ್ನು ಧರಿಸುವುದು ಶ್ರೀ ಕನ್ಯಾದೇವಿಗೆ ಪ್ರೀತಿಕರವೆಂದು ಹಿರಿಯರು ವಿಶದವಾಗಿ ತಿಳಿಸಿರುವರು. ತ್ರಿಪುಂಡ್ರ, ಊರ್ಧ್ವಪುಂಡ್ರ, ಕುಂಕುಮ ತಿಲಕಾದಿಗಳನ್ನು ಅವರವರ ಸಂಪ್ರದಾಯಗಳನ್ನು ಅನುಸರಿಸಿ ಸದಾಚಾರಿಗಳು ಧರಿಸುತ್ತಿರುವರು. ಈ ವಿಧದಲ್ಲಿ ತಿಲಕಗಳನ್ನು ಇಟ್ಟುಕೊಳ್ಳುವುದರಿಂದ ಶಿರೋವ್ರತವೆಂದು ಕರೆಯುವರು. ಅಥರ್ವ ಶೀರ್ಷೋಪನಿಷತ್ತಿನಲ್ಲಿ ಈ ಶಿರೋವ್ರತವನ್ನು ಕುರಿತು ವಿಪುಲವಾಗಿ ಹೇಳಲ್ಪಟ್ಟಿದೆ. ಶಿರೋವ್ರತವು ಯತಿಗಳಿಗೆ ಜ್ಞಾನವನ್ನು, ವಾನಪ್ರಸ್ಥಿಗಳಿಗೆ ವೈರಾಗ್ಯವನ್ನು, ಗೃಹಸ್ಥರಿಗೆ ಧರ್ಮ ಮಾರ್ಗವನ್ನು, ಬ್ರಹ್ಮಚಾರಿಗಳಿಗೆ ಸ್ವಾಧ್ಯಾಯವನ್ನು ಪ್ರಸಾದಿಸುವುದು. ಗೃಹಸ್ಥರಿಗೆ ಧರ್ಮ ಮಾರ್ಗವನ್ನು, ಬ್ರಹ್ಮಚಾರಿಗಳಿಗೆ ಸ್ವಾಧ್ಯಾಯವನ್ನು ಪ್ರಸಾದಿಸುವುದು. ದೇವತೆಗಳು ಕೂಡ ರಕ್ಷತೆಗೆ, ಭದ್ರತೆಗೆ, ಪವಿತ್ರತೆಗೆ ತಿಲಕಧಾರಣೆ ಮಾಡುವರೆಂದು ಶಾಸ್ತ್ರಗಳು ತಿಳಿಸಿಕೊಟ್ಟಿವೆ. ಹೀಗೆ ತಿಲಕಧಾರಣೆ ಮಾಡಿದ ಮೇಲೆ ಒಂದು ಪವಿತ್ರ ಸ್ಥಳದಲ್ಲಿ ಕುಳಿತುಕೊಂಡು ಉತ್ತಮವಾದ ಆಚಮನ ಕ್ರಿಯೆ ಸಹಿತ ಸಂಧ್ಯಾ ವಂದನೆಯನ್ನು ಪ್ರಾರಂಭಿಸಬೇಕು. ಆಚಮನ ಕ್ರಿಯೆಯು ವೈದಿಕ, ಶ್ರೌತ, ಶುದ್ಧ, ಪೌರಾಣಿಕ, ಸ್ಮಾರ್ತ, ತಾಂತ್ರಿಕ ಎಂದು 6 ವಿಧದಲ್ಲಿ ಆಚರಿಸಲ್ಪಡುವುದು. ತಮ್ಮ ತಮ್ಮ ಸಾಂಪ್ರದಾಯಿಕ ಸಂದರ್ಭಗಳನ್ನು ಅನುಸರಿಸಿ ಆಚಮನವನ್ನು ಆಚರಿಸಬೇಕು. ಅನಂತರ ಓಂಕಾರವನ್ನು ತನ್ನ ಹೃದಯದಲ್ಲಿ ಸ್ಮರಿಸುತ್ತಾ ತ್ರಿಪಾದ ಗಾಯತ್ರಿಯನ್ನು ಜಪಿಸುತ್ತಾ
ಪ್ರಾಣಾಯಾಮವನ್ನು ಆಚರಿಸಬೇಕು. ಪೂರಕ, ಕುಂಭಕ, ರೇಚಕಗಳೆಂಬ ಕ್ರಿಯೆಗಳಿಂದ ಕೂಡಿದ ಪ್ರಾಣಾಯಾಮ ಪ್ರಕ್ರಿಯೆಯನ್ನು ಗುರುಮುಖೇನ ತಿಳಿದುಕೊಂಡು ಅಭ್ಯಾಸ ಮಾಡಿ ಆಚರಿಸಬೇಕು. ಪ್ರಾಣಾಯಾಮವು ಪ್ರಣವಾತ್ಮಕವು, ಪರಮಾತ್ಮನು ಪ್ರಣವ ಸ್ವರೂಪನು. ಆದ್ದರಿಂದ ಪ್ರಾಣಾಯಾಮವು ಪರಮಾತ್ಮ ಸ್ವರೂಪವೇ ಆಗುವುದೆಂದು ಬಲ್ಲವರು ಹೇಳುವರು. ಇದು ಪ್ರಾಣಶಕ್ತಿಯನ್ನು ವೃದ್ಧಿಪಡಿಸುವುದು. ಬಳಿಕ ಶ್ಲೋಕ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುಮಂತ್ರದಿಂದ ಗುರುಧ್ಯಾನವನ್ನು ಮಾಡಬೇಕು. ತರುವಾಯ ಕಾಲ ಸಂಕೀರ್ತನ ರೂಪವಾದ ಸಂಕಲ್ಪವನ್ನು ಹೇಳಿಕೊಂಡು ಮಾರ್ಜನವನ್ನು ಆಚರಿಸಿ ಜಲಪ್ರಾಶನ ಮಾಡಬೇಕು. ಒಳಗಿನ ದೋಷಗಳನ್ನು ಪಾಪಗಳನ್ನು ಹರಿಸುವುದಕ್ಕಾಗಿ ಪುನಃ ಮಾರ್ಜನವನ್ನು ಆಚರಿಸಬೇಕು. ಅನಂತರ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ಜಲಾಂಜಲಿಯನ್ನು ಸೂರ್ಯದೇವನಿಗೆ 3 ಬಾರಿ ಅರ್ಘ್ಯ ನೀಡಬೇಕು. ಆ ಬಳಿಕ ಅಸಾವಾದಿತ್ಯೋ ಬ್ರಹ್ಮ ಎಂದು ನೀರನ್ನು ಪ್ರದಕ್ಷಿಣೀಕರಿಸಬೇಕು. ಮಧ್ಯಾಹ್ನದಲ್ಲಿ 1 ಬಾರಿ ಅರ್ಘ್ಯವನ್ನು ಬಿಡಬೇಕು. ಸಂಧ್ಯೆಯಲ್ಲಿ 3 ಬಾರಿ ಅರ್ಘ್ಯ ಕೊಡಬೇಕು. ಗಾಯತ್ರಿ ದೇವಿಯನ್ನು ಆವಾಹನೆ ಮಾಡಿ ಹೃದಯದಲ್ಲಿ ಧ್ಯಾನಿಸಿ ಬಳಿಕ ಯಥಾಶಕ್ತಿ ಮಂತ್ರ ಜಪವನ್ನು ಆಚರಿಸಬೇಕು. ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿದರೂ ಮಾಡದಿದ್ದರೂ ಕೃಪಣತ್ವವಿಲ್ಲದ ಒಳ್ಳೆಯ ಮನಸ್ಸಿನಿಂದ ಸಚ್ಚಿದಾನಂದ ಸ್ವರೂಪಿಣಿಯಾದ ಗಾಯತ್ರಿ ದೇವಿಯನ್ನು ಧ್ಯಾನಿಸಿ ಜಪಿಸುವವರು ಅನಂತ ಫಲಗಳನ್ನು ಹೊಂದುವರು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ ಮಂತ್ರವು ಗಾಯತ್ರಿ ಮಂತ್ರವು. ಇದು ಉಪನಯನ ಕಾಲದಲ್ಲಿ ಗುರುಗಳಿಂದ ಉಪದೇಶಿಸಲ್ಪಡುವುದರಿಂದ ಗುರುಮಂತ್ರವೆಂದು ಬ್ರಹ್ಮೋಪದೇಶವೆಂದು ನುಡಿಯಲ್ಪಡುತ್ತಿದೆ. ಇದೇ ತ್ರಿಪಾದ ಗಾಯತ್ರಿ, ಇದುವೇ ಜಪಗಾಯತ್ರಿ ಎಂದು ಪ್ರಸಿದ್ಧವಾಯಿತು. ಇದನ್ನು ಕರ್ಮಗಾಯತ್ರಿ, ಪ್ರಕಟಗಾಯತ್ರಿ ಎಂದು ಕೂಡ ಪ್ರಾಜ್ಞರು ನುಡಿಯುವರು. ಇದರಲ್ಲಿ ಸಮಸ್ತ ಯೋಗ ರಹಸ್ಯಗಳು, ವೇದಾಂತ ರಹಸ್ಯಗಳು ಅಡಗಿವೆ. ಮಾನವನು ತುರಿಯಾಶ್ರಮದಲ್ಲಿ ಪ್ರವೇಶಿಸಿದಾಗ ಈ ಗಾಯತ್ರಿ ಮಂತ್ರದ 4ನೆಯ ಪಾದವನ್ನು ಸೇರಿಸಿ ಜಪಿಸಬೇಕು. ಆ ಚತುಷ್ಪಾದ ಗಾಯತ್ರಿಯನ್ನು ಪೂರ್ಣ ಗಾಯತ್ರಿ ಎನ್ನುವರು. ಈ ಗುಪ್ತ ಗಾಯತ್ರಿ ವಿವರಣೆಯು ಪಂಚದಶಿ ಮತ್ತು ವರವಸ್ಯ ರಹಸ್ಯಗಳಲ್ಲಿದೆ. ಗಾಯತ್ರಿ ಮಂತ್ರ ಜಪವು ಇಹಪರ ಸೌಖ್ಯದಾಯಕವು. ಗಾಯತ್ರಿ ಆದಿಕನ್ಯೆಯಾದ ಯೋಗಮಾಯ ಸ್ವರೂಪಿಣಿ. ಈ ಶಕ್ತಿಯೇ ಕಲಿಯುಗದಲ್ಲಿ ಸತ್ಯಾಹಿಂಸೆಗಳಿಂದ, ಶಾಂತಿ ತ್ಯಾಗ ಕಾರುಣ್ಯಗಳಿಂದ ವಿನೂತನ ವಿಧಾನದಲ್ಲಿ ಲೋಕದಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಶ್ರೀ ಕುಸುಮಶ್ರೇಷ್ಠಿಯ ಸದನದಲ್ಲಿ ಶ್ರೀ ವಾಸವಿ ಕನ್ಯಕಾ ನಾಮದಲ್ಲಿ ಅವತರಿಸಿದಳು. ಆದಿಶಕ್ತೈ ಚ ವಿದ್ಮಹೇ ವಾಸವಿ ದೇವಿ ಧೀಮಹಿ ತನ್ನಃ ಕನ್ಯಾ ಪ್ರಚೋದಯಾತ್ ಎಂದು ಶ್ರೀ ವಾಸವಿ ಗಾಯತ್ರಿಯನ್ನು ಜಪಿಸುವವರಿಗೂ ಕೂಡ ಮೇಲೆ ತಿಳಿಸಿದ ಸಮಸ್ತ ಫಲಗಳು ಲಭಿಸುವವು. ಸಂಧ್ಯಾ ವಂದನೆ ಎಂದು ಗಾಯತ್ರಿ ಜಪವನ್ನು ಆಚರಿಸಿದ ತರುವಾಯ ಗಾಯತ್ರಿ ತರ್ಪಣವನ್ನು ಆಚರಿಸಬೇಕು. ಆ ಬಳಿಕ ಭೂಮಿಗೆ ನಮಸ್ಕಾರ ಮಾಡಬೇಕು. ದ್ವಿಜರು ತಮ್ಮ ಗೋತ್ರ ಋಷಿ ನಾಮಗಳುಳ್ಳ ಪ್ರವರವನ್ನು ಹೇಳಿ ನಮಸ್ಕರಿಸಬೇಕು. ಈ ವಿಧದಲ್ಲಿ ಪ್ರಾತಃ ಕಾಲದಲ್ಲಿ ಸಂಧ್ಯಾ ವಂದನೆಯು ವಿಧಿಸಲ್ಪಟ್ಟಿದೆ. ಸಂಧ್ಯಾ ವಂದನೆಯು ಮುಗಿದ ಬಳಿಕ ಅಗ್ನಿ ಕಾರ್ಯವನ್ನು ಆಚರಿಸಬೇಕು. ಅನಂತರ ಸಾವಧಾನ ಚಿತ್ತದಿಂದ ಪಂಚಾಯತನ ಪೂಜೆಯನ್ನು ನೆರವೇರಿಸಬೇಕು. ಮಧ್ಯದಲ್ಲಿ ಶ್ರೀ ಕನ್ಯಕಾ ಪರಮೇಶ್ವರಿಯನ್ನು, ಈಶಾನ್ಯದಲ್ಲಿ ವಿಷ್ಣುವನ್ನು, ಆಗ್ನೇಯದಲ್ಲಿ ಶಿವನನ್ನು, ನೈಋತ್ಯದಲ್ಲಿ ಗಣಪತಿಯನ್ನು, ವಾಯುವ್ಯದಲ್ಲಿ ಸೂರ್ಯನನ್ನು ಇಟ್ಟು ಅರ್ಚಿಸಬೇಕು. ಓ ವೈಶ್ಯಪುಂಗವರೇ, ಉದಯ ಕಾಲದಲ್ಲಿ ಮಾಡಿದಂತೆಯೇ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ಕೂಡ ವಿದ್ಯುಕ್ತವಾಗಿ ಸಂಧ್ಯಾ ವಂದನೆಯನ್ನು ಮಾತ್ರ ಮಾಡಬೇಕು.
ಗೃಹಸ್ಥಿಗಳಿಗೆ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಎಂದರೆ ಅತಿಥಿಯಜ್ಞ, ಭೂತಯಜ್ಞ ಎಂಬ ಪಂಚಯಜ್ಞಗಳು ವಿಧಿಸಲ್ಪಟ್ಟಿವೆ. ಬ್ರಹ್ಮನಿಷ್ಠೆ, ಬ್ರಹ್ಮೋಪಾಸನೆ, ಬ್ರಹ್ಮತತ್ವ ವಿಚಾರ, ಪ್ರಣವ ಧ್ಯಾನ, ಉಪನಿಷತ್ ಪಾರಾಯಣ, ಗೀತಾ ಪಾರಾಯಣ ಮುಂತಾದವು ಬ್ರಹ್ಮಯಜ್ಞವೆನಿಸುವುದು. ಪ್ರಾತಃ ಸಾಯಂಕಾಲಗಳಲ್ಲಿ ಅಗ್ನಿ ಕಾರ್ಯವನ್ನು ಮಾಡಿ ಇಂದ್ರಿಯಗಳಿಗೆ, ಇಂದ್ರಿಯಾದಿ ದೇವತೆಗಳಿಗೆ ಹವಿರ್ಭಾಗವನ್ನು ನೀಡುವುದು ದೇವಯಜ್ಞವೆನಿಸುವುದು. ಪ್ರತಿ ಗೃಹದಲ್ಲೂ ಮಾಡಲ್ಪಡುವ ಈ ಯಜ್ಞಗಳ ಧೂಮದಿಂದ ದೇಹಬಲ, ಬುದ್ಧಿಬಲ ಹೆಚ್ಚುವು. ವಾತಾವರಣ ಕಾಲುಷ್ಯವು ಅಳಿದು ಹೋಗುವುದು. ವಾಯುವು ಪರಿಶುದ್ಧವಾಗಿ ಜೀವಿಗಳಿಗೆ ಆರೋಗ್ಯ ಉಂಟಾಗುವುದು. ದೈವ ಕೃಪೆ ಉಂಟಾಗುವುದು. ಹೀಗೆ ಸಮಸ್ತ ಶ್ರೇಯಸ್ಸುಗಳು ಪ್ರಾಪ್ತಿಯಾಗುವವು. ನಮಗೆ ದೇಹ ಜನ್ಮವನ್ನು ಪ್ರಸಾದಿಸುವ ಮಾತಾಪಿತೃಗಳು, ಜ್ಞಾನ ಜನ್ಮವನ್ನು ಪ್ರಸಾದಿಸುವ ಗುರು ಮತ್ತು ಪಿತೃ ಸಮಾನರಾದ ಇತರ ಹಿರಿಯರಿಗೆ ಸೇವೆ ಸಲ್ಲಿಸುವುದು, ಪೋಷಿಸುವುದು ಎಂಬಿವೆಲ್ಲ ಪಿತೃಯಜ್ಞವೆನಿಸುವುದು. ನಮ್ಮ ಗೃಹಗಳಿಗೆ ಬರುವ ಲೋಕೋಪಕಾರ ಪಾರಾಯಣರಾದ ಹಿರಿಯರು, ವಿದ್ವಾಂಸರು, ಸ್ವಾಮಿಗಳು, ಮಿತ್ರರು ಮೊದಲಾದ ಸಜ್ಜನರಿಗೆ ಆತಿಥ್ಯವನ್ನಿತ್ತು ಸತ್ಕರಿಸುವುದು ಅತಿಥಿ ಯಜ್ಞವೆನಿಸುವುದು. ಸಮಾಜದ ಸೌಭಾಗ್ಯಕ್ಕೆ ಉಪಯೋಗವಾಗುವ ಗೋವುಗಳು, ಅಶ್ವಗಳು, ಶ್ವಾನಗಳು, ಕುರಿಗಳು, ಮೇಕೆಗಳು ಇತ್ಯಾದಿ ಪ್ರಾಣಿಗಳನ್ನು, ಕೋಳಿಗಳು, ಕಾಗೆಗಳು, ಪಾರಿವಾಳಗಳು, ಗಿಳಿಗಳು ಇತ್ಯಾದಿ ಪಕ್ಷಿಗಳ ರೂಪದ ಪ್ರಾಣಿಗಳನ್ನು ಪೋಷಿಸುವುದು ಭೂತಯಜ್ಞವೆನಿಸುವುದು. ಅವುಗಳನ್ನು ಆಚರಿಸಬೇಕು. ಪ್ರತಿದಿನವೂ ಗೃಹಸ್ಥಿಗಳು ಮಾಡುವ ಗೃಹ ಕೃತ್ಯಾದಿಗಳಿಂದ ಕ್ರಿಮಿಕೀಟಗಳು ಮರಣಿಸುತ್ತಿರುತ್ತವೆ. ಇಂತಹ ಚರ್ಯಗಳಿಂದ ಪ್ರಾಪ್ತವಾಗುವ ಪಾಪಗಳನ್ನು ಅವರು ಕಳೆದುಕೊಳ್ಳಬೇಕು. ಸೊಪ್ಪು, ತರಕಾರಿ, ಪತ್ರೆ, ಹಣ್ಣುಗಳು ಮೊದಲಾದ ಪದಾರ್ಥಗಳನ್ನು ಅಗ್ನಿಯಲ್ಲಿ ಹಾಕಿ ದೇವತೆಗಳಿಗೆ ಸಮರ್ಪಿಸಿದ ನಂತರವೇ ಭುಜಿಸಬೇಕು. ಅಗ್ನಿ ಕಾರ್ಯಗಳನ್ನು ಮಾಡದವರು ತಾವು ಮಾಡುವ ನಿತ್ಯ ಪೂಜೆಯಲ್ಲಿ ಆಹಾರ ಪದಾರ್ಥಗಳನ್ನು ದೇವತೆಗಳಿಗೆ ನಿವೇದನೆಯಾಗಿ ಸಮರ್ಪಿಸಿದ ಬಳಿಕ ಮಾತ್ರವೇ ತಾವು ಆಹಾರವನ್ನು ಸ್ವೀಕರಿಸಬೇಕು. ತಾಯಿ, ತಂದೆ, ಗುರು, ಸೋದರರು, ಸೇವಕರು, ಆಶ್ರಿತರು, ಅತಿಥಿಗಳು, ಅಭ್ಯಾಗತರು, ಅಗ್ನಿ ಇವರೆಲ್ಲರೂ ಗೃಹಸ್ಥರಾದ ಯಜಮಾನನಿಂದ ಚೆನ್ನಾಗಿ ಪೂಜಿಸಲ್ಪಡಬೇಕಾದವರು, ಪೋಷಿಸಲ್ಪಡಬೇಕಾದವರು. ಪಾಪರಹಿತರೇ, ಪ್ರತಿಯೊಬ್ಬರೂ ಋಣ ವಿಮುಕ್ತರಾಗಬೇಕು. ಪ್ರತಿಯೊಬ್ಬರಿಗೂ ದೇವಋಣ, ಋಷಿ ಋಣ, ಪಿತೃಋಣ ಎಂದು 3 ಋಣಗಳು ಇರುವುವು. ಮಾನವನು ಬ್ರಹ್ಮಚರ್ಯದಿಂದ ಋಷಿ ಋಣದಿಂದಲೂ ವಿಮುಕ್ತನಾಗಬಲ್ಲನು. ಹೀಗೆ ಸಾಲಂಕಾಯನರಿಂದ ಸದಾಚಾರ ವಿಧಾನವನ್ನು ಮತ್ತು ಗಾಯತ್ರಿ ಮಂತ್ರ ಮಹತ್ವವನ್ನು ಕೇಳಿದ ಮಣಿಗುಪ್ತಾದಿಗಳು ಸಂತುಷ್ಟರಾಗಿ ಶ್ರೀ ವಾಸವಿ ವಿರೂಪಾಕ್ಷರ ಅನಂತರದ ಕಥೆಯನ್ನು ತಿಳಿಯಲಾಶಿಸಿ ಆ ಮುನಿವರರೊಡನೆ, ಹೇ ಗುರುದೇವ, ಉಪನಯನ, ವೇದಾರಂಭ ಸಂಸ್ಕಾರಗಳನ್ನು ಹೊಂದಿದ ವಾಸವಿ ವಿರೂಪಾಕ್ಷರ ವಿದ್ಯಾಭ್ಯಾಸವು ಹೇಗೆ ಸಾಗಿತು, ಮತ್ತೇನಾಯಿತು, ಈ ವೃತ್ತಾಂತಗಳನ್ನು ನಮಗೆ ದಯೆಯಿಂದ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನ ಮಹರ್ಷಿಯು ಅವರಿಗೆ ಈ ರೀತಿ ಹೇಳತೊಡಗಿದರು. ಆದಿಭಾಸ್ಕರ ಸದ್ಗುರುವು ವಾಸವಿ ವಿರೂಪಾಕ್ಷರ ಉಪನಯನ, ವೇದಾರಂಭ ಸಂಸ್ಕಾರಗಳನ್ನು ಮಾಡಿಸಿ ಸಂತುಷ್ಟನಾಗಿ ಅವರಿಂದ ಚತುರ್ವೇದಗಳನ್ನು, ಸಮಸ್ತ ಶಾಸ್ತ್ರಗಳನ್ನು, ಕಲೆಗಳನ್ನು ಅಭ್ಯಾಸ ಮಾಡಿಸಿದರು. ವಾಸವಿ ವಿರೂಪಾಕ್ಷರು ಗುರುಗಳನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಅತಿ ಶೀಘ್ರವಾಗಿ ವೇದಾಂಗಗಳನ್ನು, ಷಟ್ಶಾಸ್ತ್ರಗಳನ್ನು, ಚತುಷ್ಷಷ್ಟಿ ಕಲೆಗಳೆಂಬ ಹೆಸರಿನ 64 ವಿದ್ಯೆಗಳನ್ನು ತಾವೇ ಅಭ್ಯಸಿಸಿದರು. ಕ್ರಮವಾಗಿ ಅವರಿಬ್ಬರು ಯೌವನ ಶ್ರೀಯನ್ನು ಹೊಂದಿದರು. ಸೂಚನೆಗಳು: ಸಂಧ್ಯಾ ವಂದನೆಯ ವಿಧಾನವನ್ನು ಸವಿವರವಾಗಿ ತಿಳಿಯಬಯಸುವವರು ಮಂತ್ರಾರ್ಥ ಕ್ರಿಯಾ ವಿವರಣೆ ಸಹಿತವಾಗಿ ಡಿ. ಕೊಲ್ಲಿಪುರ ಪಾಂಡುರಂಗರಾವ್ ರಚಿಸಿರುವ ಸಂಧ್ಯಾವಂದನಮು ಎಂಬ ಕಿರುಹೊತ್ತಿಗೆಯನ್ನು ಓದಬೇಕೆಂದು ಮನವಿ. ಅತ್ಯಂತ ಗುಹ್ಯವೂ ಅನಂತ ಮಹಿಮಾನ್ವಿತವೂ ಆದ ಗಾಯತ್ರಿ ಮಂತ್ರ ಮಹತ್ವವನ್ನು ತಿಳಿದುಕೊಳ್ಳಲು ಡಿ. ಕೊಲ್ಲಿಪುರ ಪಾಂಡುರಂಗರಾವ್ ರವರು ರಚಿಸಿರುವ ಗಾಯತ್ರಿ ವಿಜ್ಞಾನ ಸಾರಮು ಎಂಬ
ಕಿರುಹೊತ್ತಿಗೆಯನ್ನು ಓದಬೇಕೆಂದು ಮನವಿ. ಇಲ್ಲಿಗೆ ನವಮಾಧ್ಯಾಯವು ಮುಗಿಯಿತು. ಓಂ ತತ್ಸತ್.